ಶಾಸ್ತ್ರಿಗಳೇ, ಹಾಗಾದ್ರೆ ದ್ವಾದಶ ರಾಶಿಗಳ ವಾರದ ಫಲ ಏನು ಅನ್ನೋದನ್ನು ನೋಡೋಣ. ಮೊದಲಿಗೆ 3 ರಾಶಿಗಳ ಬಗ್ಗೆ ತಿಳಿಸೋದಾದ್ರೆ ಶಾಸ್ತ್ರಿಗಳೇ. ಹೋಗೋಣ. ಈ ವಾರದಲ್ಲಿ ನಾವು ಪ್ರಧಾನವಾಗಿ ಗಮನಿಸೋದು ಚಂದ್ರನ ಸಂಚಾರ, ಕೊನೆಯದಲ್ಲಿ ರವಿ ಸಂಚಾರವನ್ನು ಗಮನಿಸ್ತೀವಿ. ಅದನ್ನು ಗಮನದಲ್ಲಿಟ್ಕೊಂಡು ನೋಡ್ತಾ ಹೋಗೋಣ. ವಾರದ ಆದಿಯಲ್ಲಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಹಿರಿಯರಿಂದ ಸ್ವಲ್ಪ ಒತ್ತಡ ಬರುತ್ತೆ. ಸ್ತ್ರೀಯರಿಗೆ ನಷ್ಟ, ಸ್ವಲ್ಪ ಸೋಲಿನ ಸಂಭವ ಸೂಚಿಸ್ತಾ ಇದೆ. ಮತ್ತು ಆಹಾರ ವ್ಯತ್ಯಾಸ, ಹಣ ನಷ್ಟ, ವ್ಯಾಪಾರದಲ್ಲಿ ಲಾಭ ಚೆನ್ನಾಗಿರ್ತದೆ. ಏನಾಗುತ್ತೆ, ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ ಒಂದು ಪಕ್ಷದ ಬಲಸಹಿತನಾಗಿದ್ದರೂ ಸ್ವಲ್ಪ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅಪಮಾನಗಳು, ಯಾವುದೋ ಒಂದು ಸಂದಿಗ್ಧ ವಾತಾವರಣ ಸಿಕ್ಕಾಕ್ಕೊಳ್ತಕ್ಕಂಥದ್ದು, ಅಥವಾ ಬೇಡದ ಒಂದು ಸಂದರ್ಭಗಳು ನೀವು ಎದುರಿಸಬೇಕಾದ ಸಂದರ್ಭ ಬಂದುಬಿಡ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ. ಅದು ಬಂಧು ಮಿತ್ರರಲ್ಲಿ ಜಾಸ್ತಿ ಆಗಿರುತ್ತೆ. ಬಂಧುಗಳಿಂದ, ಮಿತ್ರರಿಂದ ಮಾತು ಕೇಳಬೇಕಾದ ಪರಿಸ್ಥಿತಿ ಬಂದುಬಿಡುತ್ತೆ. ಈ ರೀತಿಯ ಒಂದು ತೊಡಕು. ಮತ್ತು ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಒತ್ತಡದ ವಾತಾವರಣಗಳು, ಹೆಚ್ಚಿನ ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ, ವರ್ಕ್ ಪ್ರೆಷರ್ ಅಂತೀವಲ್ಲ, ಆ ರೀತಿಯ ಸಾಧ್ಯತೆ ಸೂಚಿಸ್ತಾರೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧರ್ಮ ಕಾರ್ಯಗಳಲ್ಲಿ ಅನುಕೂಲ ಚೆನ್ನಾಗಿರ್ತದೆ. ತಂದೆ ಮಕ್ಕಳಲ್ಲಿ ಒಂದು ಸಾಮರಸ್ಯದ ವಾತಾವರಣ ಕಾಣಬಹುದು. ಬಹಳ ಮುಖ್ಯವಾಗಿ ಭಾಗ್ಯಸ್ಥಾನದಲ್ಲಿ ಸಂಚರಿಸುವಾಗ ಕೆಲಸದ ಒತ್ತಡಗಳ ಅಲೆದಾಟ, ಔಷಧೀಯ ಕ್ಷೇತ್ರಗಳು, ವೈದ್ಯಕೀಯ ಕ್ಷೇತ್ರ ಅಂತೀವಲ್ಲ, ಅಲ್ಲಿ ಲಾಭವನ್ನು ಕಾಣ್ತೀವಿ. ಬಹಳ ಮುಖ್ಯವಾಗಿ ಸಚ್ಚಿಂತನೆಗಳು, ಒಳ್ಳೆಯ ಕೆಲಸವನ್ನು ಮಾಡೋಣ, ಒಳ್ಳೆಯ ಜನರ ಸಂಪರ್ಕ, ಈ ಥರದ ಮನಸ್ಸು ಬರೋದು ಬಹಳ ಕಷ್ಟ. ಅದು ಉಂಟಾಗುತ್ತೆ ಕೊನೆಯಲ್ಲಿ. ಯಾರ್ದೋ ಕೆಲವೊಮ್ಮೆ ಯಾವುದೋ ಒಂದು ಮಾತಿನ ಪ್ರಭಾವ, ಯಾರ್ದೋ ವ್ಯಕ್ತಿಗಳ ಪ್ರಭಾವ, ಹೀಗಾಗಿ ಅಂಥದ್ರ ಕಡೆಗೆ ಒಂದು ಮನಸ್ಸು ಎಳ್ಕೊಂಡು ಹೋಗುತ್ತೆ. ಆ ರೀತಿಯ ಒಂದು ಸಾಧ್ಯತೆ ತುಂಬ ಚೆನ್ನಾಗಿದೆ. ವಾರದ ಅಂತ್ಯದಲ್ಲಿ ಚಂದ್ರ ಧರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಅದು ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಬಹಳ ಮುಖ್ಯವಾಗಿ ಯಾವುದೋ ಒಂದು ಕ್ಷೇತ್ರ ದರ್ಶನ ಅಥವಾ ಇನ್ಯಾವುದೋ ಒಂದು ಸಜ್ಜನರ ಭೇಟಿಯಾಗುವ ಸಾಧ್ಯತೆ ವಾರದ ಕೊನೆಯಲ್ಲಿ ಚೆನ್ನಾಗಿದೆ. ಅದರಿಂದ ನಿಮಗೆ ಒಳ್ಳೆಯ ಫಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸಿ ಹೆಚ್ಚಿನ ಅನುಕೂಲ ಕಾಣ್ತೀರ. ಇನ್ನು ವೃಷಭ ರಾಶಿ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿ ಲಾಭ, ದಾಂಪತ್ಯದಲ್ಲಿ ಸಾಮರಸ್ಯ ಚೆನ್ನಾಗಿದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ವಾರದಲ್ಲಿ ತಾವು ಗಮನಿಸಬಹುದು. ದಾಂಪತ್ಯದಲ್ಲೂ ಅಷ್ಟೇ ಅನ್ಯೋನ್ಯತೆ, ಸಾಮರಸ್ಯ, ಪ್ರೀತಿ ವಿಶ್ವಾಸಗಳನ್ನು ಕಾಣ್ತಕ್ಕಂಥ ಸಾಧ್ಯತೆ. ಚಂದ್ರ ಸಪ್ತಮದಲ್ಲಿ ಸಂಚರಿಸುವಾಗ ತುಂಬ ಒಳ್ಳೆಯ ಫಲಗಳನ್ನು ಕಾಣ್ತೀರ. ದಾಂಪತ್ಯದ ಸಾಮರಸ್ಯವನ್ನು ಕಾಣ್ತಕ್ಕಂಥದ್ದು. ಮುಖ್ಯವಾಗಿ ಕೊನೆಯಲ್ಲಿ ವಾರದ ಅಂತ್ಯ ಗಮನಿಸೋಣ. ವಾರದ ಅಂತ್ಯದಲ್ಲಿ ನಿಮಗೆ ಮಧ್ಯಭಾಗದಲ್ಲಿ ಒಂದು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಹುಷಾರು. ಸ್ತ್ರೀಯರಿಗೆ ವ್ಯಥೆ, ನಷ್ಟ, ವಸ್ತ್ರ, ಹೂವು, ಹೈನು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ, ಲಾಭದಾಯಕವಾಗಿದೆ. ಹೆಚ್ಚಿನ ವ್ಯವಹಾರ ವಹಿವಾಟು, ಅದಕ್ಕೆ ತಕ್ಕನಾದ ಫಲ, ಇದನ್ನು ಕಾಣ್ತೀರ. ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು, ಸ್ವಲ್ಪ ಹಿನ್ನಡೆ ಬರ್ತಕ್ಕಂಥ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಕರ್ಮಸ್ಥಾನದ ಇರಲಿ. ಕೊನೆಯಲ್ಲಿ ಏನಾಗುತ್ತೆ, ರವಿನೂ ಲಾಭಕ್ಕೆ ಬರ್ತಾನೆ. ಆಗ ತುಂಬ ಒಳ್ಳೆಯ ಲಾಭದಾಯಕವಾಗಿದೆ. ಮುಂದಿನ ವಾರದಲ್ಲಿ ನೀವು ಮನೆಯೋ ವಾಹನವೋ ಈ ರೀತಿಯ ಒಂದು ಆಲೋಚನೆಗಳು, ಅದನ್ನು ಕಟ್ತಕ್ಕಂಥ, ನಿರ್ಮಾಣ ಮಾಡ್ತಕ್ಕಂಥ, ಕೊಂಡುಕೊಳ್ತಕ್ಕಂಥ ಇಂಥ ಆಲೋಚನೆಗಳು ಬರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಂಗ್ರಹ ಇತ್ಯಾದಿ ಬುದ್ಧಿಯೂ ತೊಡಗುತ್ತೆ. ಈ ರೀತಿಯಲ್ಲಿ ಈ ವಾರದ ಅಂತ್ಯ ಮುಂದಿನ ವಾರದ ಶುಭ ಫಲಕ್ಕೊಂದು ಸೂಚನೆ, ಒಂದು ಮೆಟ್ಟಿಲು ಅಂತೀವಲ್ಲ, ಆ ರೀತಿಯಲ್ಲಿ ಇರ್ತದೆ ಈ ಶನಿವಾರ ನಿಮ್ಮ ಪಾಲಿಗೆ. ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಬಹುದು, ಹುಷಾರು. ನಾಗ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಪರಿಹಾರಕ್ಕೆ ಏನಪ್ಪ ಅಂದರೆ, ನಾಗ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ ಆ ತೀರ್ಥ ಸೇವನೆ, ಅದು ಪರಮ ಪವಿತ್ರವಾದದ್ದು, ಅದು ತಾರಕವಾಗಿರ್ತಕ್ಕಂತಹ ಸೇವನೆ ಮಾಡಿ. ಇನ್ನು ಮಿಥುನಕ್ಕೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದಾದಿಯಲ್ಲಿ ವೃತ್ತಿಯಲ್ಲಿ ಕೌಶಲ್ಯ ಚೆನ್ನಾಗಿರ್ತದೆ. ಲಾಭ, ಹಣಕಾಸಿನ ವಿಚಾರದ ಸ್ವಲ್ಪ ತೊಂದರೆಗಳುಂಟಾಗಬಹುದು, ಹುಷಾರು. ಕಾರಣ ಅಲ್ಲಿ ಮಾಂದಿ ಸಂಚರಿಸುತ್ತೆ ಪ್ರಾರಂಭದಲ್ಲಿ, ಈ ಕಾರಣ. ಮತ್ತು ವ್ಯಯದಲ್ಲಿ ಸಂಚರಿಸ್ತಾನೆ. ಈ ವಾರದ ಮಧ್ಯಭಾಗದಲ್ಲಿ ಹೆಚ್ಚಿನ ವ್ಯಯ, ತೊಡಕು, ಸಾಲ, ಶತ್ರುಗಳ ಬಾಧೆ, ಈ ರೀತಿಯಲ್ಲಿ ಒಂದು ಸಾಧ್ಯತೆಯನ್ನು ಸೂಚಿಸುತ್ತೆ. ಚಂದ್ರನೂ ಷಷ್ಠದಲ್ಲಿ ಸಂಚರಿಸುವಾಗ ಸ್ವಲ್ಪ ಸಾಲಕ್ಕೆ ಸಿಕ್ಕಾಕೊಳ್ತೀರ. ಹೆಣ್ಣುಮಕ್ಕಳು ಬಹಳ ಮುಖ್ಯವಾಗಿ, ಹಬ್ಬ ಇದೆ, ಮತ್ತೊಂದು ಮಗದೊಂದು ಸಿದ್ಧತೆ ಮಾಡಿಕೊಳ್ಳಿಕ್ಕೆ ಪಾಪ ಹಣಕಾಸು ಇಲ್ಲ ಅಂದರೆ ಹಬ್ಬ ಆಚರಿಸದೇ ಇಲ್ಲ, ಹಣ ತೊಗೊಂಡು ಮಾಡೋಣ ಅಂತ, ಆ ರೀತಿಯ ಒಂದು ಒತ್ತಡಕ್ಕೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ಸಾಲ ಮಾಡೆಲ್ಲ ಹಬ್ಬ ಮಾಡೋದು ಒಳ್ಳೆಯದಲ್ಲ, ಗಮನ ಇರಲಿ. ಉಳ್ಳವರು ಮಾಡಲಿ, ತೊಂದರೆ ಇಲ್ಲ. ಇಲ್ಲದೇ ಇದ್ದವರಿಗೆ ಹಾಗಂತ ಉಪವಾಸ ಇರಬೇಕಂತಲ್ಲ, ತಕ್ಕ ಮಟ್ಟಿಗೆ ನೋಡಿ. ಈ ಹಬ್ಬ ಅಂತಕ್ಕಂಥದ್ದು ಹೇಗೆ ಅಂದರೆ, ಮನಸ್ಸಿಗೆ ಆದ ಸಂತೋಷ ಹಬ್ಬ. ಅದು ತೋರಣ ಕಟ್ಟಿದ್ರೆ ಮತ್ತೊಂದು ಮಗದೊಂದು ಹೂರಣ ತಂದು ತುಂಬಿಬಿಟ್ರೆ ಅಂತಲ್ಲ. ಸಾಲ ಮಾಡಿ ಹೋಳಿಗೆ ತಿನ್ನೋದ್ರಲ್ಲಿ ಅರ್ಥ ಇಲ್ಲ, ಗಮನ ಇರಲಿ. ಇನ್ನು ಸ್ವಲ್ಪ ಆರೋಗ್ಯ ವ್ಯತ್ಯಾಸವೂ ಆಗಬಹುದು, ಹೀಗಾಗಿ ಗಮನ ಇರಲಿ, ಆರೋಗ್ಯದ ಕಡೆ ಗಮನ. ವಾರಾಂತ್ಯದಲ್ಲಿ ವೃತ್ತಿಯಲ್ಲಿ ವಿಶೇಷ ಅನುಕೂಲಗಳು, ದಾಂಪತ್ಯದಲ್ಲಿ ಸಾಮರಸ್ಯ ಇತ್ಯಾದಿ ಕಾಣ್ತೀರ. ಗುರುವಾರದಿಂದ ನಂತರ ತುಂಬ ಚೆನ್ನಾಗಿದೆ ನಿಮಗೆ. ಅಂತಹ ಸಾಲ ಮತ್ತೊಂದು ಮಗದೊಂದು, ಅದರಿಂದ ಅದು ಈ ಸಣ್ಣ ಪುಟ್ಟ ಹೊರೆ, ನಾನೇನೋ ಸ್ವಲ್ಪ ಬಲವಾಗಿ ಹೇಳಿದೆ ಅಷ್ಟೇ, ಅದೇನು ಅಷ್ಟು ಆತಂಕಕ್ಕೊಳಗಾಗೋ ಅವಶ್ಯಕತೆ ಖಂಡಿತ ಇಲ್ಲ. ಕೊನೆಯಲ್ಲಿ ನಿಮಗೆ ಅಲ್ಲಿ ಗುರು ದರ್ಶನ ಇದೆ ಚಂದ್ರನಿಗೆ, ಹೀಗಾಗಿ ಇದು ಒಂದು ಒಳ್ಳೆಯ ಯೋಗ. ಅಲ್ಲಿಂದ ನಿಮಗೆ ವ್ಯವಹಾರಗಳಲ್ಲಿ ಒಂದು ಚಿಗುರುವಿಕೆ ಅಂತೀವಲ್ಲ, ಧನಾಧಿಪತಿ ವ್ಯವಹಾರ ಸ್ಥಾನದಲ್ಲಿದ್ದ ಹೆಚ್ಚಿನ ಅನುಕೂಲ.
ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು ಇದೆಲ್ಲ ತುಂಬ ಚೆನ್ನಾಗಿದೆ. ರವಿಯು ಕರ್ಮಸ್ಥಾನಕ್ಕೆ ಬಂದುಬಿಟ್ರೆ ವೃತ್ತಿಯಲ್ಲಿ ಬಹಳ ಬಲ ಬರುತ್ತೆ, ಬಡ್ತಿ ಸಿಗ್ತಕ್ಕಂಥದ್ದು, ಔನ್ನತ್ಯ ಬರತಕ್ಕಂತಹ ಸಾಧ್ಯತೆ ಎಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಇಷ್ಟದೇವತೆ ಆರಾಧನೆ ಮಾಡಿ. ನಿಮಗೆ ತೊಡಕಿರೋದು 2 ದಿವಸ, ಒಂದು ಮಂಗಳವಾರ ಮತ್ತು ಬುಧವಾರ, 2 ದಿವಸ ಬಿಟ್ಟರೆ ಉಳಿದ ಹಾಗೆ ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.